ಇಂಧನ ಪರಿವರ್ತನೆಯಲ್ಲಿ ಮುಂಚೂಣಿಯಲ್ಲಿರುವ ಎಸ್ಎಸ್ ಸಾಫ್ಟ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ತನ್ನ ಅತ್ಯಾಧುನಿಕ ಕಲಿಕೆ ಮತ್ತು ಸಾಮರ್ಥ್ಯ ಅಭಿವೃದ್ಧಿ ಕೇಂದ್ರವನ್ನು ಮಂಗಳೂರಿನಲ್ಲಿ ಆರಂಭಿಸಿದೆ. ಮೂಡಬಿದ್ರೆಯ ಶಾಸಕ ಉಮಾನಾಥ್ ಕೋಟ್ಯಾನ್ ಎಸ್ಎಸ್ ಸಾಫ್ಟ್ ಕಲಿಕೆ ಮತ್ತು ಅಭಿವೃದ್ಧಿ ಸಾಮರ್ಥ್ಯ ಕೇಂದ್ರವನ್ನು ಮಂಗಳೂರಿನ ಬಜ್ಪೆಯಲ್ಲಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಈ ಸೌಲಭ್ಯವು ಎಐ, ಐಒಟಿ, ಸ್ಮಾರ್ಟ್ ಗ್ರಿಡ್ಗಳು, ಇವಿ, ಹವಾಮಾನ ಮೂಲಸೌಕರ್ಯ ಮತ್ತು ಇಂಧನ ನಿರ್ವಹಣಾ ವ್ಯವಸ್ಥೆಗಳನ್ನು ಸಂಯೋಜಿಸುವುದರೊಂದಿಗೆ ನವೀಕರಿಸಬಹುದಾದ ಉಪಯುಕ್ತ ಡಿಜಿಟಲೀಕರಣ ಮತ್ತು ಇಂಧನ ಮೂಲಸೌಕರ್ಯದಲ್ಲಿ ಅಸ್ತಿತ್ವದಲ್ಲಿರುವ ಜಾಗತಿಕ ಯೋಜನೆಗಳಿಗೆ ಪ್ರಾಯೋಗಿಕವಾಗಿ ಆರಂಭಕ್ಕೆ ಒತ್ತು ನೀಡಿದೆ. ಇಂತಹ ವೃತ್ತಿಪರ ಬೆಳವಣಿಗೆಗೆ ಎಲ್ಲರ ಸಹಕಾರವಿರಲಿ ಎಂದು ಅವರು ಶುಭ ಹಾರೈಸಿದರು. ಬೆಳೆಯುತ್ತಿರುವಂತಹ ಭಾರತ ಬೆಳೆಯುವಾಗ ಪ್ರತಿ ಗ್ರಾಮೀಣ ಹಳ್ಳಿನೂ ಬೆಳೆದಾಗ ಮಾತ್ರ ಭಾರತ ಬೆಳೆಯುತ್ತದೆ ಅಂತ ನನ್ನ ಭಾವನೆ. ಹಾಗಾಗಿ ಈ ಒಂದು ಏಷ್ಯಾ ಸಾಫ್ಟ್ ಬಿಪಿನ್ ಅವರ ಸಿಒ ಮತ್ತು ಅವರ ತಂಡ ಇವತ್ತು ಹಲವಾರು ದೇಶಗಳಲ್ಲಿ ಯುವಕರಿಗೆ ಉದ್ಯೋಗವನ್ನು ಕೊಡಬೇಕು ಮತ್ತು ಉದ್ಯೋಗದಲ್ಲಿ ಮುಂದೆ ಬರಬೇಕೆಂಬ ದೃಷ್ಟಿಯಿಂದ ಈ ಒಂದು ಕಂಪನಿಗಳನ್ನು ಪ್ರಾರಂಭಿಸಿ ಹಲವಾರು ದೇಶಗಳಲ್ಲಿ ಇವತ್ತು ಬಲಿಷ್ಠವಾಗಿ ಈ ಕಂಪನಿ ಬೆಳೆದಿದೆ ಅಂತ ನನಗೆ ತಿಳಿಸಿದ್ರು. ಹಾಗಾಗಿ ಒಳ್ಳೆಯ ಒಂದು ಡೈರೆಕ್ಷನ್ ಅಲ್ಲಿ ಅಥವಾ ಒಂದು ಒಳ್ಳೆಯ ಮಾರ್ಗದರ್ಶನದಲ್ಲಿ ನಿಮಗೆ ಇಲ್ಲಿ ವೃತ್ತಿ ಮತ್ತು ಶಿಕ್ಷಣ, ಟ್ರೈನಿಂಗ್ ಮತ್ತು ಕೆಲಸ ಎರಡೂ ಸಿಗ್ತದೆ. ಆ ದೃಷ್ಟಿಯಲ್ಲಿ ಇವತ್ತು ಇಲ್ಲಿ ಉದ್ಘಾಟನೆ ಆದಂತ ಈ ಒಂದು ಸಂಸ್ಥೆ ಬಹುಶಃ ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ಹೇಗೆ ಬೆಳೆಯುತ್ತದೋ ಅದೇ ರೀತಿಯಲ್ಲಿ ಇವತ್ತು ಸಣ್ಣ ಮಟ್ಟದಲ್ಲಿ, ಅಂದ್ರೆ ಇದು ಬಹಳ ದೊಡ್ಡ ಮಟ್ಟದ್ದೇ ಆದ್ರೂ ಸಣ್ಣ ಮಟ್ಟದಲ್ಲಿ ಇವತ್ತು ಮಂಗಳೂರಲ್ಲಿ ಪ್ರಾರಂಭಿಸಿದ ಸಂಸ್ಥೆ ಇನ್ನಷ್ಟು ಹಲವಾರು ಸಂಸ್ಥೆಗಳಾಗಿ ಬೆಳಗಿ ಸಾವಿರಾರು ಜನರಿಗೆ ಉದ್ಯೋಗವನ್ನು ಕೊಟ್ಟು ನಿಮ್ಮನ್ನು ಬೆಳೆಸಲಿ ಅಂತ ನಾನು ಈ ಕಂಪನಿಗೆ ಶುಭ ಹಾರೈಸ್ತೇನೆ. ನಮಸ್ಕಾರ. ನಂತರ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿ ದರ್ಶನ್ ಅವರು, ಉದ್ಯೋಗ ಅವಕಾಶಗಳನ್ನು ಒದಗಿಸಲಿರುವಂತಹ ಇಂತಹ ಉತ್ತಮ ದರ್ಜೆಯ ಕೇಂದ್ರವು ಭಾರತದ ಶುದ್ಧ ಇಂಧನ ಯೋಜನೆಗಳಿಗೆ ಶಕ್ತಿ ತುಂಬಲು ಮತ್ತು ರಾಷ್ಟ್ರೀಯ ವಿದ್ಯುತ್ ಪರಿಚಾಲನೆಯ ಮಿಷನ್ ಮತ್ತು ರಾಷ್ಟ್ರೀಯ ಸೌರ ಮಿಷನ್ ಅಡಿಯಲ್ಲಿ ಒಳಗೊಂಡಿರುವ ದೇಶದ ನವೀಕರಿಸಬಹುದಾದ ಇಂಧನ ಹಾಗೂ ಇಂಗಾಲ ಶೂನ್ಯಗೊಳಿಸುವ ಗುರಿಗಳನ್ನು ಈಡೇರಿಸುವಲ್ಲಿ ಮಹತ್ವದ ಹೆಜ್ಜೆಯನ್ನ ಇಡಲಿದ್ದು, ಈ ಉದ್ಯಮವು ಅತ್ಯುತ್ತಮವಾಗಿ ಬೆಳೆಯಲಿ, ಎಲ್ಲರಿಗೂ ಸಹಕಾರಿಯಾಗಲಿ ಎಂದು ಶುಭ ನುಡಿದರು. Not many of us understand the importance of Global Capability Center. Before coming here, I was also working as Director, Department of Electronics, IT and BT. And Karnataka is the only state which has a Global Capability Center policy. Not even Government of India has a policy, and not even any other states has a policy. We were the first ones to even come up with so many other policies. You know, Government of Karnataka was the first one to come up with IT policy. We were the first one to come up with BT policy. We have even come up with something called aerospace. We will be coming up with a draft very recently. So as a representative of Government of Karnataka, I would like to tell you, all of you, that whether it is the freshly out of students, irrespective of where you are from, whether from Karnataka or outside, once when you are come to Karnataka, you will be a part of this Karnataka's ecosystem. We'll be a very happy, bunch of people to welcome all of you. ನಂತರ ಮಾತನಾಡಿದ ಕುದುರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಕೋಶಾಧಿಕಾರಿ ಹಾಗೂ ಗುರು ಬೆಳದಿಂಗಳು ಟ್ರಸ್ಟ್ನ ಸ್ಥಾಪಕ ಅಧ್ಯಕ್ಷರಾದ ಶ್ರೀಯುತ ಪದ್ಮರಾಜ್ ಪೂಜಾರಿಯವರು, ಕೇಂದ್ರವು ವಿಶೇಷ ತರಗತಿ ಕೊಠಡಿಗಳನ್ನು ಹೊಂದಿದ್ದು ಸುಸಜ್ಜಿತವಾದಂತಹ ಪ್ರಯೋಗಾಲಯಗಳನ್ನು ಹೊಂದಿರುವುದು ಅತ್ಯುತ್ತಮವಾದ ಶ್ಲಾಘನೀಯವಾದ ಕೇಂದ್ರವಾಗಿದೆ. ಇಂತಹ ಒಂದು ಅತ್ಯುತ್ತಮ ಕೇಂದ್ರದಲ್ಲಿ ಸಮಗ್ರ ಕಲಿಕಾ ವಾತಾವರಣವನ್ನು ಸೃಷ್ಟಿಸಿದ್ದು, ಆಧುನಿಕ ವಸತಿ ಸೌಲಭ್ಯವೂ ಸೇರಿದಂತೆ ಇನ್ನಿತರ ಸೌಲಭ್ಯಗಳನ್ನು ಹೊಂದಿದ್ದು, ಇವೆಲ್ಲವೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿ ಮೂಡಿ ಬಂದು ಉತ್ತಮ ದರ್ಜೆಯ ಯುವ ಜನಾಂಗವನ್ನು ರೂಪಿಸುವಲ್ಲಿ ಸಹಕಾರಿಯಾಗಲಿ ಎಂದು ಶುಭ ನುಡಿದರು. ರಿಯಲಿ ತುಂಬಾ ಸಂತೋಷ ಆಗ್ತಾ ಇದೆ. ಇದು ನಮ್ಮ ಮಂಗಳೂರಿಗೆ ಇವತ್ತು ಬಂದಿದೆ ಅಂತ ಹೇಳಿದ್ರೆ, ಮಂಗಳೂರು ಅಂದ್ರೆ ದಿಸ್ ಇಸ್ ದ ಎಜುಕೇಶನ್ ಹಬ್ ಆಸ್ ವೆಲ್ ಆಸ್ ದ ಮೆಡಿಕಲ್ ಹಬ್ ಅಂತ ಕೂಡ ನಾವು ಇದನ್ನು ಕನ್ಸಿಡರ್ ಮಾಡ್ತೇವೆ ಮಂಗಳೂರಲ್ಲಿ. ಆ್ಯಂಡ್ ಇನ್ನೊಂದಂದ್ರೆ ಇನ್ಫ್ರಾಸ್ಟ್ರಕ್ಚರ್ ವೈಸ್ ವಿ ಹ್ಯಾವ್ ಆಲ್ ದ ಫೆಸಿಲಿಟೀಸ್. ನಮ್ಮ ಹತ್ರ ರೋಡ್ ಟ್ರಾನ್ಸ್ಪೋರ್ಟೇಷನ್ ಇದೆ, ಏರ್ಪೋರ್ಟ್ ಇದೆ, ಪೋರ್ಟ್ ಇದೆ, ರೈಲ್ವೇಸ್ ಇದೆ. ಇದೆಲ್ಲ ಇರುವಂಥದ್ದು. ಅದಲ್ಲದೆ ಇದರ ಒಟ್ಟಿಗೆ ಸುಮಾರು 7,000 to 8,000 ಗ್ರ್ಯಾಜುಯೇಟ್ಸ್ ಎವ್ರಿ ಇಯರ್ ಹೊರಗಡೆ ಬರ್ತಾ ಇದ್ದಾರೆ. ಇದರಲ್ಲಿ ಅವರಿಗೆ ಯಾರು ಡಿಸರ್ವಿಂಗ್ ಇರ್ತಾರೆ ಅವರಿಗೆ ಇಲ್ಲಿ ಒಂದು ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಕೂಡ ಇದೆ. ಟ್ರೈನಿಂಗ್ ತಗೊಂಡು ಬೇಕಾದ ಕಡೆ ಇವತ್ತು ನವೀಕರಿಸಬಹುದಾದ ಇಂಧನ ವರ್ಲ್ಡ್ನಲ್ಲೇ ಬಹಳಷ್ಟು ಅಗತ್ಯ ಇರುವಂಥ ಒಂದು ಸೆಕ್ಟರ್, ತುಂಬ ಅಗತ್ಯ ಇರುವಂಥದ್ದು. ನಾವು ಯಾವ ಫೀಲ್ಡ್ ತಗೊಂಡು ನೋಡಿದ್ರು ಕೂಡ ಅಲ್ಲಿ ಇದರ ಪ್ರಾಮುಖ್ಯತೆ ಬಹಳಷ್ಟು ಇದೆ. ಬೇಕಾದಷ್ಟು ಅಪಾರ್ಚುನಿಟೀಸ್ಗಳಿದೆ. ಇದನ್ನು ಮನಗಂಡು ಇವತ್ತು ಮಂಗಳೂರಿನಲ್ಲಿ ಆಗ್ತಿರುವಂಥದ್ದು ಖಂಡಿತವಾಗ್ಲೂ ನಮಗೆಲ್ರಿಗೂ ಬಹಳಷ್ಟು ಹೆಮ್ಮೆ ತಂದಿರುವಂಥದ್ದು. ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಕೂಡ ಅಷ್ಟೇ
ಈ ಮಂಗಳೂರು ನಮ್ಮ ಕೋಸ್ಟಲ್ ಡಿಸ್ಟ್ರಿಕ್ಟಿಗಾಗಿ ಬೇರೆಯೇ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಕೂಡ ಮಾಡ್ತಾ ಇದೆ ಅನ್ನುವಂಥ ವಿಚಾರವನ್ನು ಕೂಡ ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಇಚ್ಛಿಸ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಕಂಪನಿಯ ಸ್ಥಾಪಕ ಮತ್ತು ಸಿಇಒ ಶ್ರೀ ಬಿಪಿನ್ ಚಂದ್ರ ಅವರು 50,000 ಚದರ ಅಡಿ ಪ್ರದೇಶದಲ್ಲಿ ಅಭಿವೃದ್ಧಿಪಡಿಸಿರುವ ಈ ಕೇಂದ್ರವು ಪ್ರಾಯೋಗಿಕ ಕಲಿಕೆ, ಉದ್ಯಮ ಸಹಯೋಗ ಮತ್ತು ವೃತ್ತಿಪರ ಬೆಳವಣಿಗೆಗಾಗಿ ಉತ್ತಮ ಪರಿಸರ ಹೊಂದಿದೆ. ಈ ಅತ್ಯಾಧುನಿಕ ತಂತ್ರಜ್ಞಾನವು ಯುವ ವೃತ್ತಿಪರರಿಗೆ ತರಬೇತಿ ಮತ್ತು ಉದ್ಯೋಗ ಅವಕಾಶಗಳನ್ನು ಒದಗಿಸಲಿದ್ದು 2030ರ ವೇಳೆಗೆ 500 ಗಿಗಾವ್ಯಾಟ್ ನವೀಕರಿಸಬಹುದಾದ ಸಾಮರ್ಥ್ಯವನ್ನು ಸಾಧಿಸುವ ಭಾರತದ ಗುರಿಗೆ ಕೌಶಲ್ಯಪೂರ್ಣ ನಾಯಕರ ಅಗತ್ಯವಿದೆ. ಇಂತಹ ಸಾಮರ್ಥ್ಯ ಕೇಂದ್ರವು ನಾಳಿನ ತಂತ್ರಜ್ಞಾನಗಳನ್ನು ನಾವೀನ್ಯತೆ ಮಾಡಲು, ಕಾರ್ಯಗತಗೊಳಿಸಲು ಮತ್ತು ನಿರ್ವಹಿಸಲು ಪ್ರತಿ ವರ್ಷ 100 ವೃತ್ತಿಪರರ ಪ್ರತಿಭಾ ಪೂಲ್ ಅನ್ನು ಸಿದ್ಧಪಡಿಸುವ ಮತ್ತು ಅಭಿವೃದ್ಧಿಪಡಿಸಲಿದೆ ಎಂದು ತಿಳಿಸಿದರು. ನಾವಿಲ್ಲಿ ಒಂದು ಗ್ಲೋಬಲ್ ಕೆಪಬಿಲಿಟಿ ಸೆಂಟರ್ನ ನಾವು ಇಲ್ಲಿ ಡೆವಲಪ್ ಮಾಡಿದ್ದೀವಿ. ಇಲ್ಲಿ ನಮಗೆ 1,000 ಸ್ಟೂಡೆಂಟ್ಸು ಮತ್ತು ಸ್ಕಿಲ್ಡ್ ಟ್ಯಾಲೆಂಟ್ಸ್ಗಳನ್ನ ನಾವು ಇಲ್ಲಿ ಟ್ರೈನ್ ಮಾಡಿ ಮತ್ತು ನಮ್ಮಲ್ಲೇ ನಾವು ರಿಕ್ರೂಟ್ ಮಾಡಬೇಕು ಅಂತ ನಾವು ತೊಗೊಂಡಿದ್ದೀವಿ. ಈಗ ಈ ಸತಿ ಫಸ್ಟ್ ಬ್ಯಾಚ್ ಆಗಿ ಆಲ್ ಓವರ್ ಇಂಡಿಯಾದಿಂದ ಟೋಟಲ್ 148 ಸ್ಟೂಡೆಂಟ್ಸನ್ನು ನಾವು ಹೈರ್ ಮಾಡಿದ್ದೀವಿ. ಅದರಲ್ಲಿ ಅರೌಂಡ್ 98 ಬಂದು IITs ಮತ್ತು NITಸಿಂದ ಇದ್ದಾರೆ. ಇನ್ನೂ ಬಾಕಿ ಟಾಪ್ Tier 2 ಕಾಲೇಜಸಲ್ಲಿ ಇದ್ದಾರೆ. ನಾವು ಇಲ್ಲಿನ ಲೋಕಲ್ ಟ್ಯಾಲೆಂಟ್ಗಾಗಿ ಈ ಟ್ರೈನಿಂಗ್ ಮುಗಿದ ಮೇಲೆ ನಮ್ಮ ಲೋಕಲ್ ಟ್ಯಾಲೆಂಟ್ಗಳನ್ನ ಇಲ್ಲಿನ ಲೋಕಲ್ ಇಂಜಿನಿಯರಿಂಗ್ ಕಾಲೇಜು, ಲೋಕಲ್ ಡಿಪ್ಲೊಮೊ ಕಾಲೇಜಸ್ಸು ಅಲ್ಲಿ ನಾವು ಟ್ರೈನಿಂಗನ್ನು ನಾವು ತಗೋಬೇಕು, ಕೊಟ್ಟು ಜಾಬನ್ನು ಕ್ರಿಯೇಟ್ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಇಲ್ಲಿ ಇದು ಜಸ್ಟ್ ಸ್ಥಾಪನೆ ಮಾಡಿರೋದು, ಬಟ್ ನಾವು ಇನ್ನೂ ಇದನ್ನು ಬೆಳೆಸಬೇಕು ಅಂತ ನಾವು ಇದನ್ನು ಮಾಡಿ. ಇದು ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಕಂಪನಿ. ಇದು ನಾವು ಗ್ಲೋಬಲಿ 6 ಇನ್ ದ ವರ್ಲ್ಡಲ್ಲಿದ್ದೀವಿ. ನಮ್ಮ ಕಾಂಪಿಟೇಟರ್ಸ್ ಬಂದು ಸೀಮೆನ್ಸು, ಸ್ನೈಡರು, ಒರಾಕಲ್ಲು. ಸೊ ನಾವು ಅಲ್ಲಿ ನಾವು ಪ್ರಾಡಕ್ಟು ಇದು ವಿ ಆರ್ ಬಿಯಾಂಡ್ ಮೋರ್ ಆನ್ ದ ಟೆಕ್ನಾಲಜಿ ಇನ್ ಇನೋವೇಷನ್. ದಿಸ್ ವಿಲ್ ಬಿಕಮ್ ದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನ್ಯೂ ಬರ್ತಾ ಇದೆ, ಬಟ್ ಅದರದ್ದು ಇಲ್ಲಿ ಡೆವಲಪ್ಮೆಂಟ್ ಹೇಗಾಗಬೇಕು ಅಂತ ಹೇಳಿ ನಾವು ಇಲ್ಲಿ ಅದನ್ನು ನಾವು ಕೊಡ್ತಾ ಇದ್ದೀವಿ. ಮೇನ್ ಸೆಂಟರ್ ಆಗಿ ಸ್ಥಾಪನೆ ಮಾಡಿ ನೀವು ನೋಡಿದಾಗ ನಮ್ಮ ಫೆಸಿಲಿಟೀಸ್ ಆಗಲಿ ಇದು ಆಗಲಿ ಇಷ್ಟು ಅದ್ಭುತವಾಗಿ ಮಾಡಿರೋದು. ಯಾಕಂದರೆ ಗ್ಲೋಬಲ್ ಸ್ಟ್ಯಾಂಡರ್ಡ್ ಆಗಿರಬೇಕು, ನಮ್ಮ ಗ್ಲೋಬಲ್ ಕಸ್ಟಮರ್ಸ್ ಬಂದರೂ ಅಲ್ಲಿನ ಇದಾಗಿರಬೇಕು ಅಂತೇಳಿ ನಾವು ಆಲ್ರೆಡಿ ಸೆಲೆಕ್ಷನ್ ಮಾಡಿ ಸಂಬಳ ಕೊಟ್ಟು ಟ್ರೈನಿಂಗ್ ಕೊಟ್ಟು ಮತ್ತೆ ಜಾಬ್ಸಿಗೆ ಹಾಕ್ತೀವಿ. ಇಂಡಿಯಾದಲ್ಲಿ ನಮ್ಮದು ಬೆಂಗಳೂರು, ಇಲ್ಲಿ ಈಗ ಮಂಗಳೂರು ಆಯಿತು, ಮುಂಬೈ, ಕಲ್ಕಟ್ಟ, ಡೆಲ್ಲಿ ಮತ್ತು ಭೋಪಾಲ್ ಇಷ್ಟು ಕಡೆ ನಮ್ಮದು ಆಫೀಸಸ್ ಇದೆ. ಇನ್ನು ಇಲ್ಲಿ ಒಂದು ಟ್ರೈನಿಂಗ್ ಆದಮೇಲೆ ಎಲ್ಲಿ ಬೇಕಾದರೆ ಅಲ್ಲಿ ಎಲ್ಲೆಲ್ಲಿ ಇದೆ. ಹೊರಗಡೆ ನಾವು ಅಬುಧಾಬಿ, ದುಬೈ, ನೆದರ್ಲ್ಯಾಂಡ್ಸು, UK, ಅಜರ್ಬೈಜಾನ್, ಕಜಾಕಿಸ್ತಾನ್, ಉಜ್ಬೇಕಿಸ್ತಾನ್, ಇಂಡೋನೇಷ್ಯಾ, ಅಮೆರಿಕಾ, ಕೆನಡಾ ಇಷ್ಟು ಕಡೆ. ಕಾರ್ಯಕ್ರಮದಲ್ಲಿ ಕಂಪನಿಯ ಜಾಗತಿಕ HR ಮುಖ್ಯಸ್ಥೆ ಮರಿಸಾ ತಲಮೋಂತಿಯವರು ಉಪಸ್ಥಿತರಿದ್ದರು.